ಮರಿ ಮಾಡ್ಕೊಂಡು ಹೋಗ್ಯಾಳ ಅನ್ನುವಂತ ಮಾತು ಹೇಳಿದ್ರೆ ಅಂದ್ರೆ ನೀ ಅತ್ತ ಮುಗಿಸಿದ್ರು ರೊಕ್ಕ ನಾನು. ಹೌದು, ಸುಳ್ಳಿ ಡಬ್ಬಿ ಮಾಡಿಸಿ ಗುಪ್ಪಿ ಹೆಪ್ಪಿಸಿ ಹೋಗೋ ಕೆಲಸ ಆಗಿರ್ಬಾರ್ದು. ಯಾಕಂತ ಕೇಳಿದ್ರ ಸುಮ್ಮ 4 ಕುರಿ ಕಾಯ್ದಂಗಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಕುರಿ ಕಾಯೋ ಏನ್ರಿಪ್ಪ? ಕಂಡಾರ ರಾತಿನ ದಾರಿ ಅವನಿಗೆ ಸಿಕ್ಕಿದ್ರೆ ಎಷ್ಟೋ ಮಂದಿ ದುರ್ಮಿಂದ ಹಚ್ಚಿ ನೋಡಿದ್ರು. ಅವ್ರ ವಿಷಯ ಬಂದು ದುರ್ಮಿಂದ ಹಚ್ಚಿ ನೋಡಿದ್ರು ಕೂಡ ಕಂಡಾಳಗೆಟ್ಟಿನ ದಾರಿ ಸಿಕ್ಕಿದಿಲ್ಲ. ಹೌದು ಹೌದು ಹೌದು. ಎಲ್ಲಾ ದುರ್ಮಿಂದ ಹಚ್ಚಿ ನೋಡಿ ಬ್ಯಾಸತ್ತ ಬಿಟ್ಟು ಹಾಗ ಅವಾಗ ಕೊನೆಗೆ ಕುರಿ ಕಾಯ್ತದ್ದು ಅಲ್ಲೇ ಕುರುವ ಸಿಂಗೋರ ಬಂದು ಕೇಳ್ತಾರ, ಏನಂತ? ಯಾಕಪ್ಪ ನೀವು ಎಲ್ಲಿದಿಂದ ಬಂದಿರಿ, ಎಷ್ಟು ದಿನ ಆಯ್ತಿರಿ ತಿರುಗಾಡಕತ್ತೀರಿ, ಏನು ಕಾರಣಕ್ಕಾಗಿ ಬಂದಿರುತ್ತೆ ಕುರುವ ಸಿಂಗೋರ ಕೇಳಿದಾಗ ಹೌದು, ಅವಾಗ ಸಿಂಗೋರ ಹೇಳ್ತಾರಪ್ಪ ನಾವು ಈ ಕಂಡಾಳ ಘಾಟಿನಾಗ ದಾರಿ ತೆಗಿಬೇಕಾಗ್ಯಾವ, ಆ ದಾರಿ ತೆಗಿಬೇಕಂತ ಬಂದೀವು. ಅವ್ರೆ ನಮಗ ಒಟ್ಟ ದಾರಿ ಸಿಗಲಾಗ್ಯದ ಅಂತ ಹೇಳುದು. ಹೌದು ಹೌದು. ಅವ್ರು ಯಾವಾಗ ದಾರಿ ಸಿಗಲಾಗ್ಯದ ಅಂದಾಗ ನೀರು ಏನು ದಾರಿ ತೋರಿಸಿ ಅನ್ನೋದು ಅಲ್ಲೇ ಕುರಿ ಮೇಯಿಸಿರ್ತಕ್ಕಂತ ಕುರುಬ ಸಿಂಗೋರ್ ಅವ್ರು ಹೇಳ್ತಾರೆ, ಏನಂತ? ಆಯ್ತು ಈ ಕಂಡಾಳ ಗೇಟಿನ ದಾರಿ ತೋರಿಸ್ತೇನೆ ಅಂತ. ಯಾರು ಯಕೋಚಿತ ಕುರಿ ಕಾಯ. ಹೌದು, ಬರೀ 4 ಕುರಿ ಕಾಯ್ದಂಗ ನಿಧಿ ಕುರಿ ಕಾಯವ್ರು ಹೊಡೆದು ಇಲ್ಲಿ ಕೇಳು. ಹೌದು. ಅವಾಗ ಇಲ್ಲಿ ದಾರಿನ ತೋರಿಸ್ತೀನಿ ಅಂತ ಹೇಳಿದಾಗ ಅವಾಗ ಯಾಕೆ ತೋರ್ತ ಅಂತ ತಿಳ್ಕೊಂಡ ಬ್ರಿಟಿಷರೆಲ್ಲ ಸಿಂಗೋರಾಮ ಹೇಳಿದ್ರು. ಏನ್ ಹೇಳ್ತಾರೆ ಸಿಂಗೋರಾಮ? ಏನಂತ? ಮುಂದೆ ನನ್ನ ಕುರಿಗಳು ಹೆಂಗ್ ಹೋಗುತ್ತಾವ ಹಾಗೆ ಹಿಂದಿನ ಸುಣ್ಣದ ಗೆರಿ ಹಾಕುತ್ತ ಬೆನ್ ಹತ್ತು ಅಂತ ಹೇಳುದು. ಹೌದು ಹೌದು ಹೌದು. ಬೆನ್ ಹತ್ತ ಅಂತ ಹೇಳಿದಾಗ ಅವಾಗ ಮುಂದೆ ಸಿಂಗೋರಾಮ ಮುಂದಾದ ಸಿಂಗೋರಾಮನ ಕುರಿ ಹೊತ್ತು ಸಿಂಗೋರಾಮನ ಕುರಿ ಹೆಂಗ್ಯಾಂಗ್ ಹೋಗುತ್ತಾವ ಹಂಗೆ ಹಿಂದಿಂದ ಸುಣ್ಣದ ಗೆರಿ ಹಾಕುತ್ತ ಹಾಲು. ಹೌದು ಹೌದು. ಮುಂದೆ ದಾರಿ ಸಿಕ್ತು. ಅದಕ್ಕೆ ಬೆಳಗಾನೂರು ನಂದನ ಮಾರೇ ಪದ ಬರದಾನ. ಹೌದ, ಕಂಡಾಳ ಗೆಟ್ಟಿನ ದಾರ್ಯಾಗ ಸಿಕ್ತು ದುರ್ಮಿಂದ ಹಚ್ಚಿ ಇಂಜಿನಿಯರ್ ಸೋತ. ಕಂಡಾಳ ಗೆಟ್ಟಿನ ದಾರ್ಯಾಗ ಸಿಕ್ತು ದುರ್ಮಿಂದ ಹಚ್ಚಿ ಇಂಜಿನಿಯರ್ ಸೋತ. ಪೂಜಾರಿ ಹೇಳಿದ ಕುರಿ ಕಾಯುತ್ತ, ಪೂಜಾರಿ ಹೇಳಿದ ಕುರಿ ಕಾಯುತ್ತ, ಗೆರಿ ಹಕ್ಕಿ ನನ್ನ ಬೆನ್ನ ಹತ್ತು. ಇದು ಕುರಿ ಕಾಯ್ತಿರ್ತಕ್ಕಂಥ ಶಿವರಾಮ ಹೇಳ್ದಂಗ ಸುಣ್ಣದ ಗೆರೆ ಹಾಕಿದ್ರು ಕಂಡಾಳ ಗೆಟ್ಟಿನ ದಾರಿ ಸಿಗುತ್ತ. ಹೌದ, ದಾರಿ ಸಿಕ್ಕ ಬಳಿಕ ಅವಾಗ ಕುರುಬ ಸಿಂಗರಾಮ ಕೇಳ್ತಾರಪ್ಪ, ನಾವಿಷ್ಟೆಲ್ಲ ದುರ್ಮಿಂದ ಹಚ್ಚಿ ನೋಡಿದ್ರು ಕೂಡ ದಾರಿ ಸಿಕ್ಕಿದಿಲ್ಲ, ನಮಗ ದಾರಿ ತೋರಿಸಿದ ಅಂದ್ರೆ ನಿನ್ನ ಉಪಕಾರ ಬಾಳ ಇತ್ತು, ಕರೆ ನಿನಗೆ ಯಾರು ಕೊಡು ಅಂತ ಕೇಳುದು. ಅವಾಗ ಏನಂದ್ರಿಪ್ಪ ಶಿವನಾಡ ಮತ್ತೆ? ಅವಾಗ ಸಿಂಗೋರಾಮ ಮತ್ತೆ ಹೇಳ್ತಾನೆ, ನನಗೆ ಬೆಳ್ಳಿ ಕೊಡಬೇಡ್ರಿ, ಬಂಗಾರ ಕೊಡಬೇಡ್ರಿ, ಆಸ್ತಿ ಕೊಡಬೇಡ್ರಿ, ಅಂತಸ್ತು ಕೊಡಬೇಡ್ರಿ, ನನಗೆ ಏನೋ ಬೇಕಾಗಿಲ್ಲ. ನನಗೆ ಏನು ಬೇಕು ಅಂತ ಕೇಳಿದ್ರೆ ನಮಗೆ ಸ್ವತಂತ್ರ ಕೊಡ್ರಿ, ಸ್ವತಂತ್ರ ಅಂತ. ಹೌದು ಹೌದು. ಎಲ್ಲರಿಗೂ ಮೊದಲ ಸ್ವತಂತ್ರ ಕೇಳಿದ್ರೆ ಯಾರು? ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಭಾರತಕ್ಕೆ ಸ್ವತಂತ್ರ ಕೊಡಕ್ಕೆ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ಕುರುಬ ಸಿಂಗೋರಾಮ. ಹೌದು ಹೌದು. ಯಾವಾಗ ಕುರಿ ಕಾಯ್ತಿರ್ತಕ್ಕಂಥ ಬೇಕೊಚ್ಚಿತ್ತು ಕುರುಬ ಭಾರತಕ್ಕೆ ಸ್ವತಂತ್ರ ಕೇಳ್ತಾನಂದ್ರ ಇವನಿಗೆ ಸೋತ ನಾವು ಇವನಿಂದ ನಾವು ತಿಳ್ಕೊಂಡು ದಾರಿ ತೆಗೆದೀವಿ ಅಂತ ಕೇಳಿದ್ರೆ ಬ್ರಿಟಿಷರ ಕುಲ ಕರ್ಮಾನ ತಿಳ್ಕೊಂಡ ಕುರುಬ ಸಿಂಗೋರಾಮ ಸ್ವಾತಂತ್ರ್ಯ ಕೇಳ್ತಾನ ಗುಂಡಿಟ್ಟುಕೊಂಡ್ರು ಹೇಳಿ ಬ್ರಿಟಿಷರು. ಹೌದು ಹೌದು ಹೌದು. ಮತ್ತೆ ಇದು ಕುರಿ ಕಾಯವ್ರು ಮಾಡಿದ್ದಲ್ಲ. ಹೌದು, ಇದು ಕುರಿ ಕಾಯವ್ರ ಪವರ್ ಐತ್ರಿಪ್ಪ ಇದು. ಏನು ಮಾಸ್ತರ ಶಾಣೆ ಪಿಂಟಪ್ಪ ಅನ್ನೋ ದೊಡ್ಡ ಶಾಣೆ ಆಗಿಬಿಟ್ಟಿದಪ್ಪ. ನೀವು ಸುಮ್ಮನೆ ಯೂಟ್ಯೂಬ್ನಾಗ ಹವಾ ಮಾಡ್ಲಕತ್ತಿದ ಕರೆ ನಿನ್ನ ಬಲ್ಲಿ ಯಾನು ಗಂದಿಲ್ಲ. ಹೌದು, ಶಾಣೆ ಸಂಘ ಬೋಳ ಹಾಕ್ಲತ್ತಾರ. ಇನ್ನೊಂದು ಮಾತು ಮಾತಾಡಿದ್ರು ಆಗಲೇ. ಏನು ಮಾತಾಡ್ಯಾರಿಪ್ಪ? ಏನು ಮಾತು ಮಾತಾಡಿದ್ರು ಅಂತ ಕೇಳಿದ್ರೆ ಸಿದ್ಧ ಮಾಡಪ್ಪ ಹುಲಿ ಹಾಲು ತರ್ಲಕ್ಕ ಹೋದಂತ ಸಂದರ್ಭದೊಳಗೆ ಇದೆಲ್ಲ ಹಿರಿಯರಿಗೆ ಗುರುತದ, ನಾವೇನು ಬಾಳ ಹೇಳುದು ಬೇಕಾಗಿಲ್ಲ. ಹೌದು, ಸಿದ್ಧ ಮಾಲಿಗರ ಹುಲಿ ಹಾಲು ತರ್ಲಕ್ಕ ಹೋದಂತ ಸಂದರ್ಭದೊಳಗೆ ಮಾಳಪ್ಪ ಹೋದಾಗ ಹುಲಿ ಹಾರಿ ಬತ್ತು ಅಂತ ತಿಳ್ಕೊಂಡು ಒಂದು ಮಾತಾಡಿ. ಹೌದು ಹೌದು. ಆ ಹುಲಿಗೆ ಬಂದಾರ ಮಾಳಪ್ಪ ಹೊಡೆದಾನ ಅಂದ್ರೆ ಏನು ಶರ್ಪಿಗೆ ಹೊಡೆದಾನೋ ಏನು ಹುಲಿಗೆ ಹೊಡೆದಾನ, ಏನು ಪದ ಬರದಾವ ಹುಚ್ಚು ಏನು ಹಾಡವ್ರು ಹುಚ್ಚು, ಮತ್ತೆ ಹುಲಿ ಕಣ್ಣ ಹೊಡೆದಾರ ಏನು ಹುಲಿ ಬಾಯ ಹೊಡೆದಾರ? ಏ ಹುಚ್ಚಿ, ಪದದ ಪ್ರಾಸರ ಕೇಳಿದಿಲ್ಲ ನೀವು? ಸುಮ್ಮ ಮಾತಾಡೋದಂದ್ರೆ ಮಾತಾಡೋದು. ಯಾವ ಜಾಗದಾಗ ಬಂದು ಮಾತಾಡ್ಲಕತ್ತಿದಿ? ಹೌದು, ಯಾವಕ್ಕ ಹೆಣ್ಮಗಳ ಮಾತ ಗಂಡನ ಜೋಡ ಜಗಳಾಡಿಸಿಂದ ಆಧಾರ್ ಕಾರ್ಡ್ ತದ ಬಸ್ಸಿಗೆ ಹತ್ತಿದಳತ್ತಿ. ಬಸ್ಸಿಗೆ ಹತ್ತಾನ ಯಾವ ಎಲ್ಲಿಗೆ ಹೋಗ್ಬೇಕು ನೀ ಅಂತ ಕೇಳ. ಎಲ್ಲಿಗೆ ಹೋಗ್ಬೇಕಂದ್ರೆ ಮನ್ಯಾಗ ನನ್ನ ಗಂಡಿಗೆ ಹೇಳಿಲ್ಲ, ನಿನಗೇನು ಹೇಳಿಲ್ಲ. ಹೌದು, ಹಂಗ ಯಾವ ಗುಂಗನ್ಯಾಗ ಬಂದಿದ್ವು ಮಾಸ್ತರ? ವಿಷಯ ಬಿಡಿಸಬೇಕಾದ್ರೂ ಬಹಳ ಎಚ್ಚರದಿಂದ ವಿಷಯ ಬಿಡಿಸ.
ಮಾಳಿಗೆರಾಯ ಹೋದಾಗ ಅವಾಗ 6 ಸೊರಪಿನ ಕಣ್ಣು ಕಳೆದಿದ್ರು. ಇದಕ್ಕೆ ಅನ್ನೋದು ಉಲ್ಟಾ ಪಟ್ಟಿ ಅಂತ ಹೇಳಿ ನನಗೆ. ಹೌದು, ಕೆಲಸ ಆಗಿದೆ ಅಪ್ಪಿ ನಿನ್ನ. ನಿನಗ ಉಲ್ಟಾ ಪಟ್ಟಿ ಅಂತ ಇದಕ್ಕೆ ನೀ ಪಕ್ಕ ಬ್ಯಾಸ್ಗೆ ಹುಟ್ಟಿರ್ಬೇಕಂತ ಪೆಟ್ರೋಲ್ ಮಾಡ್ತಾರೆ, ಅದಕ್ಕೆ ಹಿಂಗದ. ಹೌದು, ನೀವೆಲ್ಲ ಮಾತಾಡಕಂತ್ರಿ ಕರೆಸರ ಅವ್ರು ಬಂದ್ರೆ ಮುಂದೆ ಹಿಂದೆ ನೋಡ್ರಿ ಮೊದಲೇ ಹೇಳ್ತೀನಿ. ವಿಷಯ ಎಲ್ಲಿ ಕೇಳಾಕತ್ತಿದಿ, ಏನು ವಿಷಯದ ಇಲ್ಲಿ ಎಲ್ಲರೂ ಹುಚ್ಚ ತಿಳ್ಕೊಂಡಿದಿ ಅತ್ತರ್ಗದವ್ರು. ಹಾಲು ಮತ್ತದ ವಿಷಯ ಅತ್ತರ್ಗ ಅಡಿಯಪ್ಪ ಮತ್ತೆ ಜಗತ್ತಿನೊಳಗೆ ಬೇರೆ ಪಡ್ಕೊಂಡು ಹೋದ ಇಂಡಿ ತಾಲೂಕಿನ ಅಂತಕ್ಕಂಥ ಊರು ಅತ್ತರ್ಗ. ಹೌದು, ಪುಣ್ಯ ಭೂಮಿ ಪುಣ್ಯ ಕ್ಷೇತ್ರ ಅತ್ತರ್ಗ ಊರದು. ಜಾಡಿ ಒಳಗಿನ ಮತ್ತ ಜಾಡಿಸಿ ಹೇಳ್ತಾನೆ ಹುಣಜಂತೆ ಅಡಿಯಪ್ಪ ಕಟ್ಟಿದ ಕಟ್ಟು ಮೇಲೆ ಕರೆ ಏರಿಸಿದವ ಸಾರವಾಡ ಸಿದ್ದಪ್ಪ. ಹೌದಾ, ಸಾರವಾಡ ಸಿದ್ದಪ್ಪ. ಕಾಲ ಬಿತ್ತಲೆ ಜ್ವಾಲ ಬೆಳೆದಲ್ಲ ಜೇವರಗೌಡ ಚನ್ನಬಸಪ್ಪ. ಚನ್ನಬಸಪ್ಪ ಕೋಗಿಲ ಸ್ವರ ತೆಗೆದ ಕುಣದಾಡಿ ಹಾಡುತ್ತಿದ್ದ ಭವನಗರ ನಿಂಗಪ್ಪ. ಹೌದು 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 ಹೌದು. ಚಿನ್ನದಂತ ಪದ ಚೆನ್ನಾಗಿ ಹಾಡಿ ಹೋದ ಕನ್ನಮಡಿ ಕೆಂಚಪ್ಪ. ಕೆಂಚಪ್ಪ ಎಲ್ಲ ಹುರದಂಗ ಡೋಳ ಬಾರಿಸುತ್ತಿದ್ದ ಹತ್ತರಗ ಅಡಿಯಪ್ಪ. ಹೌದು, ನಮ್ಮ ಹತ್ತರಿಗೆ ಅರವತ್ತ ಹಗರ ಮ್ಯಾಲ ತಂದ ಜಿಗುರೋಡಿ ಬರುತ್ತಾನ ಆಲಿಗೆ ಪಿಂಟಪ್ಪ. ಹಾಡಲ ಮಾತಾಡೋದು ತೊಗಲ ಸುರಿಯವಾದ ಶಿವನಿಗೆ ಕೆಂಚಪ್ಪ. ಅಲ್ಲೋ ಸಾವಿರ ಸುಳ್ಳು ಹೇಳಕತ್ತಾನ. ಮಾಳಪ್ಪ ಹುಲಿ ಹಾಲು ತಂದಿದ್ದು ಮೊದಲು, ಏನು ಪಾಂಡವರು ಕಾಟಿ ಪುಷ್ಪ ತಂದಿದ್ದು ಮೊದಲು. ಇದನ್ನು ತಿಳ್ಕೊಳ್ಳಿ. ಮೊದಲು ಬೇಡಿದ್ದು ಹುಲಿ ಹಾಲು ಬೇಡ ಸಿದ್ಧ ಮಾಲಿಗರಾಗ. ಅವಾಗ ಹೊರತನಿಂದ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತರ್ಲಾಕ ಹೋದಂತ ಸಂದರ್ಭದೊಳಗೆ ಸ್ವಲ್ಪ ಹುಲಿ ಮರಿ ತಿರ್ಲಾಕ ಬಂದಿತ್ತು. ಮಾಲಿಗರಾಯ ತನ್ನ ಬಗಲೊಳಗಿನ ಬಂಡಾರ ಹೊಡೆದ ಸರಿಪಿನ ಕಣ್ಣು ಕಳೆದಾನ. ಅದೇ ಹುಲಿ ಹಾಲು ಗುರುವಿಗೆ ಊಟ ಮಾಡಿಸಿ ಹೊರಗೆ ಹೋಗ ಹುಡುಗಿನ ಕಳಿಸಿ ಗುರುವಿಗೆ ಊಟ ಮಾಡಿಸಿ ದೆಮ್ಮೆಟ್ಟ ಪದ ಹಾಡುವ ಯಾರು? ಯಾರಿಪ್ಪ? ಬೆಡಗಿನ ಹಾಡ ಬುಳ್ಳಪ್ಪ ಹಾಡ್ತಿದ್ದ, ಮಾತಿನ ಮಾಳಪ್ಪ ಹೇಳ್ತಿದ್ದ. ಹಾಡಿ ಮುಂದೆ ಅವಾಗ ಬೇಡನ ಮಾಳಪ್ಪ ಹಳದಾನ ಹೂ ಮಗಳು ಸಿಗ್ತಾರ ನನಗೆ ಬೇಸರ ಆಗ್ಯಾವ. ನನಗೆ ಪಾಂಡವರು ಕೊಟ್ಟಿ ಪುಷ್ಪ ನಾಗರ ಬಾವಿ ಸಿಗ್ತಾಳೆ ಬೇಕಂತೇಳಿ. ಹೌದು ಹೌದು ಹೌದು. ಈಗಿನ ಕಲಿಯಾದ ಬಾಳ ಕೋಡಿ ಬೀರಣ್ಣದವರ ಮಾಲಿಗರಾಯ ಕಾಡಿ ಕಾಸ ಭಾಗದ ಹೂವ ನಾಗರ ಬಾವಿ ಸಿಗ್ತಾಳೆ ಬೇಡಿ ಮನಸ್ಸು ಮಾಡಿ ಕೊಟ್ಟನಲ್ಲೋ ಗುರು ಹಂಬಲ ಮಾಡಿ. ಹೌದಾ, ನನ್ನ ತೆಕ್ಕಿಗೆ ಬಿದ್ರೆ ಪಿಂಟಪ್ಪ ನಿಂದು ಹೇಳಾರ್ದೆ ಬೀಳ್ತದ ರಾಡಿ. ವಿಷಯ ಕೇಳ ವಿಷಯ ಯಾವಾಗ ಕೇಳುವ ಪಾಂಡವರ ಕೊಟ್ಟಿ ಪುಷ್ಪ ನಾಗರ ಬಾವಿ ಸಿಗ್ತಾಳ. ತರುತ್ತೇನೆ ಹುಲಿ ಹಾಲು ಬೇಡಿದೆ, ಹುಲಿ ಹಾಲು ತಂದು ಉಳಿಸಿ ನಿನ್ನ ಪಾಂಡವರ ಕೊಟ್ಟಿ ಪುಷ್ಪ ನಾಗರ ಬಾವಿ ಸಿಗ್ತಾಳ ತಂದು ಉಳಿಸುದು ಇದನ್ನೂ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡ ಗುರುವಿಗೆ ಶರವಾಗಿ. ಹೌದು 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 ಹೌದು. ಕರೆ ಪಾಂಡವರ ಕೊಟ್ಟಿ ಪುಷ್ಪ ತರಲಾಕ ಕಾರಣೇನು? ಆ ಸರ್ಪಿನ ಕಣ್ಣು ಯಾವಾಗ ಮಾಲಿಂಗರಾಯ ಹುಲಿ ಹಾಲಿಗೆ ಹೋದಾಗ ಸರ್ಪಿನ ಕಣ್ಣು ಕಳೆದಿದ್ನು. ಆ ಸರ್ಪನ ಹೊರಡಾಡುತ್ತಿತ್ತು 12 ವರ್ಷ. ಹೌದಾ, ಕಣ್ಣು ಹೋಗಿ ಬಿದ್ದು ಸರ್ಪ ಹೊರಡಾಡ್ತಿತ್ತು. ಆ ಸರ್ಪಿನ ಕಣ್ಣು ಕುಡಿಬೇಕಾಗಿತ್ತ ಮಾಳಪ್ಪ. ಅದಕ್ಕೋಸ್ಕರವಾಗಿ ಪಾಂಡವರು ಕೊಟ್ಟಿ ಪುಷ್ಪ ನಾಗರ ಬಾವಿ ಸಿಗ್ತಾಳ ಮಾಳಪ್ಪಗೆ ಬೇಡಬೇಕಾಗ್ಯ. ಹೌದು ಹೌದು ಹೌದು. ಯಾಕ್ರಿ ಹೇಳ್ಯಾರ ಮತ್ತೆ ಹೇಳ ಹುಚ್ಚಿಗೆ ಯಾವ್ದಾರ ಗುರುತೈತಿ. ತವ್ರ ಮನಿನೂ ಅಟ್ಟೆ ಗಂಡನ ಮನಿನೂ ಅಟ್ಟೆ. ಕತಿ ಹೇಳಕತ್ತ ನೋಡಿ ಬಂದು ಹಿಂಗ ಕೈ ಮಾಡಿ ಗೌತಿ ಅಂತ ಹೇಳಲು ಪ್ರಯತ್ನ ಮಾಡುವ ಗೌಡ. ಅರೆ ಇದು ಸತ್ಯ ಘಟನೆ ಹೇಳದು. ಗೌಡಿತ ಭಜಾಂತ್ರಿ ಮನಸ್ಸು ಮಾಡ್ಬೇಕಂತ ಗೌಡ ಹೋಗಿ ಕಂಬಳಿ ಹೊಸ ಮುಕ್ಕೊಂಡ ಹಿಂಗ್ ಮುಸುಗ ಯಾನು ನಿನ್ನ ಗತ್ತ ಯಾನು ಅಪ್ಪ ಇದೇ ಕೇಂದ್ರದಾನ ಮಾತ ನಿನ್ನ. ಹೌದು, ಮುನ್ಸಿಪಾಲಿಟಿ ಏನು ಕೇಂದ್ರ ಬಿಡ್ಬೇಡ ಸರ್ ಅವನಿಗೆ. ಪೆಂಟು ಮಾಸ್ತರ ನಿನ್ಗೊಂದು ಮಾತು ಹೇಳ್ತಾನ. ಏನ್ರಿಪ್ಪ? ನಾ ಮೊದಲು ನಾನಾಗಿ ಕೂತು ಯಾರಿಗೆ ಕೆಣಕಂಗಿಲ್ಲ. ಹೌದು ಹೌದು. ಕೆಣಕುದ್ರೆ ತಿಳ್ಕೊತಾರ ಬಿಡೋರಲ್ಲ. ಕೆಣಕದ್ರೆ ಕೆಣಕುತ್ತಾನ ಮಾತ್ರ ಬೀಳಂಗಿಲ್ಲ. ಹೌದು ಹೌದು. ಯಾಕಂದ್ರೆ ಇದು ಕುರುಬುರುಟಾದ್ರೆ ಹಿಂದಕ್ಕೆ ಸರಿಯಲ್ಲ. ಸ್ವರುತ್ತಪ್ಪ ಅಂತಂದ್ರೆ ಕಳಸು ಬರುತ್ತಾನ ಬಿಡಂಗಿಲ್ಲ. ಹೌದು, ಹಂಗೆ ಇರ್ತೈತ್ರಿ ಸರ್ ಅದು. ಮಾಳಪ್ಪಗ ಬೀರಪ್ಪ ಹುಲಿ ಹಾಲು ಬೇಡಬೇಕಾಗಿತ್ತು. ಇದಕ್ಕೆ ಹಿಂದಿನ ಸಂಬಂಧ ಅದ. ಹೌದು, ಏನ್ರಿಪ್ಪ ಅದು? ಏನು ಹಿಂದಿನ ಸಂಬಂಧ ಅಂತ ಕೇಳಿದ್ರ ಬೀರಪ್ಪ ಹುಲಿ ಹಾಲನ್ನು ಯಾಕೆ ಬೇಡಬೇಕಾಗಿತ್ತು? ರಗಡ ಕುರಿ ಹಾಲು ಬೇಡಬೇಕಾಗಿತ್ತು, ಆಡಿನ ಹಾಲು ಬೇಡಬೇಕಾಗಿತ್ತು, ಆಕಳ ಹಾಲಿದ್ದು, ಎಮ್ಮೆ ಹಾಲಿದ್ದು. ಇವು ಎಲ್ಲಾ ಬಿಟ್ಟು ಹುಲಿ ಹಾಲೆ ಮಾಳಪ್ಪ ಬೀರಪ್ಪ ಬೇಡಬೇಕಾಗಿತ್ತು. ಕಾರಣ ಅಂತ ಕೇಳಿದ್ರೆ ಹಿಂದಿನ ವೃತ್ತಾಂತ ಏನ್ರಿಪ್ಪ? ಯಾವಾಗ ಕಾರಣ
ಕೂಡಿ ಆಡ ಕೈ ಕೊಚ್ಚ ಅದೇ ಆಡಾಡಕ್ಕೆ ಬಂದಾರ. ಹೌದು ಹೌದು ಹೌದು. ಅದೇ ಆಡಾಡಕ್ಕೆ ಬಂದಾಗ ಬೀರಪ್ಪ ಹಕ್ಕಿಯಾಗಿ ಅಲ್ಲಿ ಹಲುಗುತ್ತಿದ್ದ ತಾಯಿ ನೆನಪಾಗಿ ಹೊಟ್ಟೆ ಹಸ್ತ. ಆ ಹಲುವಂತ ಸಂದರ್ಭ ಕೂಸಿನ ಅಳುದಲ್ಲಿ ಕೇಳಿಕೊಂಡ ಅಕ್ಕವ ಮತ್ತು ಮಾಯವ ಓಡೋಡಿ ಬಂದಲ್ಲಿ ಕಂದನ ತೊಟ್ಟಿನ ಇಳಿಯ. ಹೌದು, ಆ ಕಂದನ ತೊಟ್ಟಿನ ಇಳುವಾಗ ಕೂಸು ನನಗೆ ಬೇಕತ್ತ ಕೇಳ್ಕೊಂಡ ಅಕ್ಕವ ತಾಳ ಕೂಸು ನನಗೆ ಬೇಕತ್ತ ಮಾಯವತ್ತ. ಹೌದು, ಕಂದನ ಸಂಬಂಧ ಕಂದನ ಹತ್ಯಾರ. ಅವಾಗ ಹೇಳಿ ಗುತ್ತಿ ರಾಯಣ್ಣ ಬಂದು ನ್ಯಾಯ ಮಾಡ್ಯಾರ. ಏನಂತ? ಹುಟ್ಟಿಗೆ ಸುತ್ತ ಹಾಕಿದ್ರೆ ಯಾರ ಮಲಿ ಹಾಲು ಕೂಸಿನ ಬಾಯಾಗ ಬೀಳುತ್ತಾವ ಅವರಿಗೆ ಕೂಸು ಅಂದಾಗ. ಹೌದು ಹೌದು ಹೌದು. ಮೊದಲ ಅಕ್ಕವ ಜಾಲ ಜಳಕ ಮಾಡಿ ನೇಮ ಇಷ್ಟಿನಿಂದ ಬಂದ ಕಿಶದ್ರ 5 ಸುತ್ತ ಹಾಕರ್ರೆ ಅಕ್ಕವಾಗ ಹಾಲು ಬೀಳಿಲ್ಲ. ಹೌದು ಹೌದು. ಯಾರಿಗೆ? ಅಕ್ಕವಾಗ ಹಾಲು ಬೀಳಿಲ್ಲ. ಅಕ್ಕವಾಗ ಹಾಲು ಬೀಳಿಲ್ಲ. ಮುಂದ ಮಾಯವ ಗುರುವ ರೇವಣ ಶುದ್ಧನ ನಾಮ ಸ್ಮರಣೆಯನ್ನು ಮಾಡಿ ಜಾಲ ಜಳಕ ಮಾಡಿ ನೇಮ ನಿಷ್ಠೆಯಿಂದ ಬಂದ 5 ಸುತ್ತ ಹಾಕಿದಾಗ ಆ ಮಾಯಕ್ಕನ ಎದಿ ಬಗದ ಎದಿ ಹಾಲು ಜಿಗದ ಬೀರಪ್ಪನ ಬಾಯಾಗ ಬಿದ್ದು ಮಾಯವನ ಹಾಲು ಬೀರಪ್ಪ ಕೊಡೋದ. ಹೌದು ಹೌದು ಹೌದು. ಮಾಯವನ ಹಾಲು ಯಾವಾಗ ಬೀರಪ್ಪ ಕೊಡದ ಮಾಯಕ್ಕನ ಹೊಡಿಯಾಗ ಬೀರಪ್ಪ ಬಿದ್ದ. ಅಕ್ಕವಾಗ ಸಿಟ್ಟು ಬತ್ತ, ಅಕ್ಕವಾಗ ಕೋಪ ಬತ್ತ. ತಮ್ಮ ಅಕ್ಕನ ಕೈವಸನೆ ಆಗಲು ನನ್ನ ಕೈವಸ ಆಗಲಿಲ್ಲ. ಕರೆ ಮಾಯಕ್ಕನ ಹಾಲಿಗೆ ಈಗ ಕುಡಿದಿಲ್ಲ, ನನ್ನ ಹಾಲಿ ಯಾವಾಗ ಕುಡಿಯವ ಅಂತ ಕೇಳೋದು. ಕೇಳುವಾಗ ಅವಾಗ ಹೇಳ ಬೀರಪ್ಪ ಬರೀ ಅಕ್ಕನ ಹಾಲು ಕುಡಿದಿನಂತ ಸಿಟ್ಟಾಗ ನಾನು ನಿನ್ನ ಹಾಲು ಓದೋದನ್ನ ಕುಡಿತೀನಿ. ಹೌದು ಹೌದು. ಯಾವಾಗತ್ತ ಕೇಳಿದ್ರ ಹೊರ್ತಿ ನಿಂಬೆಳ ಕುಡದಾಗ ಹುಲಿಯಾಗಿ ಜನ್ಮತ್ತಾಳ. ನನ್ನ ಶಿಶುಮಗ ಶುದ್ಧ ಮಾಲಿಗ್ರನ ಕೈಲಿ ನಿನ್ನ ಹುಲಿ ಹಾಲು ತರಿಸಿ ಉಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟಾನ. ಆ ಮಾತಿಗಾಗಿ ಅಕ್ಕ ಹೊರ್ತಿ ನಿಂಬೆಳ ಕುಡದಾಗ ಹುಲಿ ಜನ್ಮ ತಾಳಬೇಕಾಗ್ಯದ. ಶುದ್ಧ ಮಾಡಪ್ಪ ಹುಲಿ ಹಾಲು ತಂದು ಗುರುವಿಗೆ ಉಳಿಸ್ಬೇಕಾಗ್ಯದ. ಹೌದಾ? ವಿಷಯ ಎಲ್ಲಿ ಹಚ್ಚ ತೆಗಿಲಿಕ್ಕಪ್ಪ ಅಂತಂದ್ರೆ ಶಿವನಿಗೆ ಶಿವನ ಮಾಸ್ತರ ಶಿಶುಮಗ ಅಲ್ಲ ಮಾಲಿಗೆ ನನ್ನ ಮಗ ಇವತ್ತು ಜರ ನಿನಗೆ ಒಳಗಾಗಿ ಹಾಡಿಕೆ ಮಾಡಿದ್ರೆ ಶಿವನಿಗೆ ಕೆಂಚು ಮಾಸ್ತರ ಅಂತ ಕರಿಬೇಡ. ನನಗೆ ಚಾಲೆಂಜ್ ಕೊಟ್ಟ ಸಮಾಧಾನ ಸಮಾಧಾನ ಬರ್ಲಿ ಈಗ ಮಾತ್ರ ಮುಂದೆ. ಹೌದು.